ಸಚ್ಚು ಎಷ್ಟೆಷ್ಟು ಚೆನ್ನಾಗಿದ್ದಾನೆ ಅಲ್ವಾ? ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ, ಸೂಪರ್ ಆಗಿ ಕಾಣಿಸ್ತಾನೆ ಅಲ್ವಾ ಸ್ಕ್ರೀನ್ ಮೇಲೆ ಅವನು. ಹ್ಞೂ ಪಾಪು, ಇವಾಗಂತೂ ಅವ್ನ ರೇಂಜೇ ಬೇರೆ. ಅವ್ನ್ ಮದ್ವೆ ಆದಾಗ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಹೌದಾ? ಯಾಕೆ? ನನ್ನ ಫೇವ್ರೆಟ್ ಹೀರೋ ಸಚ್ಚು ಅವನು. ಮದ್ವೆ ಆಯ್ತವನಲ್ಲ ಅಂತ ಬೇಜಾರಾಯ್ತು ನಂಗೆ. ಇರ್ಲೇ ಬಿಡು ಪಾಪು. ಪಾಪು ಸ್ಟಿಲ್ ಇಲ್ಲ ನೋಡು, ಎಷ್ಟು ಕ್ಯೂಟ್ ಆಗಿದ್ದಾಳಲ್ಲ, ಸಕ್ಕದಾಗಿ ಆಕ್ಟಿಂಗ್ ಮಾಡ್ತಾಳೆ. ನಂಗೆ ತುಂಬಾ ಹೌದೌದು, ಇಷ್ಟ. ನಿಂಗೆ ನನ್ ಬಿಟ್ಬಿಟ್ಟು ಇನ್ನೆಲ್ಲರೂ ಕ್ಯೂಟ್ ಆಗೇ ಕಾಣೋದು, ಇನ್ನೆಲ್ಲರೂ ಚೆನ್ನಾಗೇ ಕಾಣೋದು ಅಲ್ವಾ? ಯಾಕೆಂದ್ರೆ ಮದ್ವೆ ಆಗ್ಬಿಟ್ಟೈತಲ್ಲ ಇವಾಗ, ಏ ನೋಡ್ದವ್ರೆಲ್ಲ ಚೆನ್ನಾಗೇ ಕಾಣ್ತಾರೆ ನಾನ್ ನಿನ್ಗೆ ಇವಾಗ. ನಾನ್ ಹೇಳಿದ್ ನನ್ನ ಫೇವ್ರೆಟ್ ಆಕ್ಟರ್ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ನಿನ್ ಅಂತ. ಫೇವ್ರೆಟ್ ಆದ್ರೇನು ಏನಾದ್ರೇನು, ಮದ್ವೆಗಿನ್ನ ಮುಂಚೆ ಆದ್ರೆ ಊರವ್ರು ಇಲ್ಲೋರು ಎಲ್ಲಾರ್ಗಿನ್ನ ನೀನೇ ಕ್ಯೂಟ್ ಆಗಿದ್ದೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವಾಗ ನನ್ನನ್ ಬಿಟ್ಟು ಇನ್ನೆಲ್ಲರೂ ಕ್ಯೂಟ್ ಆಗೋರೆ ಅಂತ ನಾನ್ ಆ ಅನ್ಸುತ್ತೆ ನಿಂಗೆ ಅರ್ಥದಲ್ಲಿ ಅಲ್ವಾ? ಹೇಳಿಲ್ಲ. ನೀನ್ ಅದೇ ಅರ್ಥದಲ್ಲೇ ಹೇಳಿದ್ದು, ಸುಮ್ನೆ ಥು, ರೀಲ್ ಥು. ಮಾಡ್ಬೇಡ ನೀನು ನನ್ನ ಹತ್ರ. ಹೋಗು, ಅಶ್ಲೀಲ ನನ್ನ ಕರ್ಕೊಂಬಂದು ಮನೇಲಿ ಇಟ್ಕೋ, ಅವಳ ಹತ್ರನೇ ಪಾತ್ರೆ ತೊಳ್ಸ್ಕೊ, ಅವಳ ಹತ್ರನೇ ಅಡ್ಗೆ ಮಾಡಿಸ್ಕೊ, ಅವಳ ಹತ್ರನೇ ಮನೆ ಕೆಲಸ ಮಾಡಿಸ್ಕೊ. ನಾನ್ ಇನ್ನೇನಕ್ ಬೇಕು ನಿಂಗೆ? ಇದೆಲ್ಲ ನೋಡ್ಕೊಡೋದ್ ನಾನು, ಹೊಗಳದ್ ಮಾತ್ರ ಬೇರೆಯವ್ರನ್ನ ಅಲ್ವಾ? ನಾನ್ ಸುಮ್ನೆ ಕ್ಯಾಶುಯಲ್ ಆಗಿ ಹೇಳಿದಷ್ಟೇ. ಅದೇಂಗ್ ಹೇಳ್ಬಿಡ್ತೀಯ ಕ್ಯಾಶುಯಲ್ ಆಗಿ? ಪಕ್ಕದಲ್ಲಿ ಹೆಂಡ್ತಿನ ಕೂರಿಸ್ಕೊಂಡು ಅದೆಂಗ್ ಹೇಳ್ಬಿಡ್ತೀಯ ಕ್ಯಾಶುಯಲ್ ಆಗಿ? ಬೇರೆ ಹುಡುಗಿ ಬಗ್ಗೆ ಕಮೆಂಟ್ ಹೆಂಗ್ ಮಾಡ್ತೀಯ ಚೆನ್ನಾಗಿದ್ದಾಳೆ ಅಂತ? ನಿನ್ ಫೇವ್ರೆಟ್ ಆಕ್ಟರ್ ಹೇಳಿಲ್ವಾ? ನಾನ್ ಅಂದೆ, ನಾನ್ 1000 ಹೇಳ್ತೀನಿ, ನೀನ್ ಯಾಕೆ ಹೇಳ್ಬೇಕು? ನಂಗೆ ಒಂದಿನನು ಕ್ಯೂಟ್ ಆಗಿದ್ಯಾ ಅಂತ ಹೇಳಿಲ್ಲ, ಯಾವಳೋ ಹೇಳ್ತೀಯ ಅಲ್ವಾ ಕ್ಯೂಟ್ ಆಗವಳೆ ಚೆನ್ನಾಗವಳೆ ಅಂತ. ಕರ್ಕೊಂಬಂದ್ ಇಟ್ಕೋ ಅವಳನೆ.